ಓಂ ಶಾಂತಿ. ಡೇಟ್ ಆಗಿದೆ 15/10/1975. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. आत्मघाती महापापी न बनकर डबल अहिंसक बनने की युक्तियाँ. ಬಾಬಾ ಹೇಳ್ತಾರೆ, ಆತ್ಮಘಾತ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಬಾಬಾ. ಆತ್ಮಘಾತಿ ಮಹಾಪಾಪಿ ಆಗಬೇಡಿ. ಆತ್ಮಘಾತಿ ಮಹಾಪಾಪಿ ಆಗದೇನೆ ಏನಾಗಬೇಕು, ನೀವು ಡಬಲ್ ಅಹಿಂಸಕ ಆಗಬೇಕು. ಡಬಲ್ ಅಹಿಂಸಕ ಆಗಲಿಕ್ಕೆ ಏನೇನು ಯುಕ್ತಿಗಳು ಬೇಕು? अपने गुणों और अपनी शक्तियों को वरदान रूप में देकर मनुष्यात्माओं को सर्वश्रेष्ठ एवं महान बनाने वाले. अपने गुणों और अपनी शक्तियों को ಶಿವಬಾಬಾ ಏನು ಮಾಡ್ತಿದ್ದಾರೆ, ತಮ್ಮ ಎಲ್ಲ ಗುಣಗಳನ್ನು ಎಲ್ಲ ಶಕ್ತಿಗಳನ್ನು ನಾವು ಮಕ್ಕಳಿಗೆ ವರದಾನದ ರೂಪದಲ್ಲಿ ಕೊಟ್ಟು ಮನುಷ್ಯಾತ್ಮರನ್ನು ಸರ್ವಶ್ರೇಷ್ಠ ಏವಂ ಮಹಾನ್ ಆತ್ಮಗಳನ್ನು ಬಾಬಾ ಮಾಡ್ತಿದ್ದಾರೆ. ಅಂಥ ವಿಶ್ವ ಕಲ್ಯಾಣಕಾರಿ ಶಿವ ಬಾಬಾ ಹೇಳ್ತಾರೆ, ಆಜ್ ಬಾಪ್ ದಾದಾ ಬಚ್ಚೋಂ ಕಾ ಗುಣಗಾನ್ ಕರ್ ರಹೇ ಥೇ. ಇವತ್ತು ಬಾಬಾರವ್ರದ್ದು ಮಕ್ಕಳು ಏನು ಮಾಡ್ತಾಯಿದ್ರು? ಗುಣಗಾನ ಮಾಡ್ತಾಯಿದ್ರು. ಬಾಬಾ ನೀನು ಹಾಗೆ, ನೀನು ಶಾಂತಿಯ ಸಾಗರ, ನೀನು ಪ್ರೇಮ ಸಾಗರ, ಈ ಥರ ಏನೇನೋ ಮಕ್ಕಳು ಏನು ಮಾಡ್ತಾಯಿದ್ರು? ಬಾಬಾರವರ ಗುಣಗಾನ ಮಾಡ್ತಾಯಿದ್ರು. गुणगान करते देखा कि ड्रामा के अंदर बच्चों का कितना ऊंचा और सर्वश्रेष्ठ पाठ है. ಮಕ್ಕಳು ಗುಣಗಾನ ಮಾಡ್ತಿದ್ದನ್ನು ನೋಡ್ತಾ ನೋಡ್ತಾ ನಾಟಕದಲ್ಲಿ ಮಕ್ಕಳದ್ದು ಎಷ್ಟೊಂದು ಶ್ರೇಷ್ಠ ಮತ್ತು ಸರ್ವಶ್ರೇಷ್ಠ ಪಾತ್ರ ಇದೆ ಅನ್ನೋದನ್ನು ಬಾಬಾ ನೋಡ್ತಾ ಇದ್ರು. वह भी कल्प में इसी संगम युग पर ही महिमा योग्य बनते हैं. इसी युग में स्वयं परमात्मा भी आप सर्वश्रेष्ठ आत्माओं की महिमा गाते हैं. बाबा ಹೇಳ್ತಾರೆ, ಶಿವ ಬಾಬಾನೂ ಕೂಡ वह भी कल्प में इसी संगम युग पर, ಕಲ್ಪದಲ್ಲಿ ಇಡೀ ಕಲ್ಪದಲ್ಲಿ ಇದೇ ಸಂಗಮ ಯುಗದಲ್ಲಿ ಮಹಿಮೆಗೆ ಯೋಗ್ಯ ಆಗ್ತಾರೆ. ಇಸಿ ಯುಗಮೇ ಇದೇ ಯುಗದಲ್ಲಿ ಸ್ವಯಂ ಪರಮಾತ್ಮನೂ ಕೂಡ ತಾವು ಶ್ರೇಷ್ಠ ಆತ್ಮಗಳ ಮಹಿಮೆ ಮಾಡ್ತಾರೆ. ನಿಜವಾಗ್ಲೂ ಮಹಿಮೆ ಮಾಡೋದು ನಾವು ಮಕ್ಕಳು ಯಾವಾಗ? ಸಂಗಮ ಯುಗದಲ್ಲೇ. ಬಾಬಾನು ಮಕ್ಕಳ ಮಹಿಮೆ ಮಾಡ್ತಾರೆ, ನಾವು ಬಾಬಾರವರ ಮಹಿಮೆ ಮಾಡ್ತೀವಿ. ಈ ಸಮಯ ಹಿ ತುಮ್ ಡಬಲ್ ಮಹಿಮಾ ಕೆ ಅಧಿಕಾರಿ ಬಂತೆ ಹೋ. ಈ ಸಮಯದಲ್ಲೇ ನೀವು ಡಬಲ್ ಮಹಿಮೆಗೆ ಅಧಿಕಾರಿ ಆಗ್ತೀರಾ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಏಕ್ ಬಾಪ್ ಸಮಾನ್ ಮಾಸ್ಟರ್ ಸಾಗರ್ ಬಂತೆ ಹೋ. ಡಬಲ್ ಮಹಿಮೆ ಹೇಗಾಗ್ತದೆ? ಬಾಬಾ ಹೇಳ್ತಾರೆ, ಏಕ್ ಬಾಪ್ ಸಮಾನ್ ಮಾಸ್ಟರ್ ಸಾಗರ್ ಬಂತೆ ಹೋ. ನಾವು ತಂದೆ ಸಮಾನ ಏನಾಗ್ತೀವಿ? ಸಾಗರ್. ಬಾಬಾ ಶಾಂತಿ ಕಾ ಸಾಗರ್ ಇದ್ದರೆ ನಾವು मास्टर शांति का सागर. और जो बाप के गुण हैं वह शक्तियाँ हैं, उन दोनों में मास्टर बनते हैं. ಒಂದು ತಂದೆ ಸಮಾನ ಮಾಸ್ಟರ್ ಸಾಗರ್ ಆಗ್ತೀರಾ, ಮತ್ತು ಬಾಬಾರವರ ಗುಣಗಳು ಶಕ್ತಿಗಳೇನೇನಿದಾವಲ್ಲ ಎಲ್ಲದಕ್ಕೂ ನಾವು ಮಾಸ್ಟರ್ ಆಗ್ತೀವಿ. ಬಾಬಾ ದಯಾಳು ಇದ್ದರೆ ನಾವು ಮಾಸ್ಟರ್ ದಯಾಳು. बाबा ಹೇಳ್ತಾರೆ, साथ साथ आत्मा की श्रेष्ठ स्टेज की भी महिमा है. ಜೊತೆ ಜೊತೆಗೆ ನಾವು ಆತ್ಮನ ಸ್ಥಿತಿಯ ಮಹಿಮೆ ಆಗ್ತದೆ ಅಂತಾರೆ ಬಾಬಾ. ನಾವು ಆತ್ಮನ ಸ್ಥಿತಿ ಏನು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ನಾವು ಆತ್ಮಗಳು ಇದೇ ಸಂಗಮ ಯುಗದಲ್ಲಿ ಏನಾಗ್ತೀವಿ? ಸರ್ವಗುಣಗಳ ಸಂಪನ್ನ. ಸರ್ವಗುಣಗಳ ಸಂಪನ್ನ ಅಂದ್ರೇನು? ಎಷ್ಟು ಗುಣಗಳಿದಾವಲ್ಲ, ಆ ಎಲ್ಲ ಗುಣಗಳು ನಮ್ಮಲ್ಲಿ ಸಂಪೂರ್ಣ ಇದಾವಂತ. ಎಷ್ಟು? 16 ಕಲಹ, 16 ಕಲೆಗಳ ಸಂಪೂರ್ಣ ಆಗ್ತೀವಿ. ಇಸ್ ಮಹಿಮಾ ವ ಭೀ ಪ್ರಾಕ್ಟಿಕಲ್ ಮೇ ಅನುಭವ ಅಭಿ ಕರ್ತೆ ಹೋ. ಇಲ್ಲಿ ಮಹಿಮೆನೂ ಇದೆ ನಮ್ಮದು. ಮಹಿಮೆ ಏನಾಗ್ತಿದೆಯೋ ಅದರದ್ದು ಪ್ರಾಕ್ಟಿಕಲ್ ಅನುಭವನೂ ಮಾಡ್ತೀವಿ. ಅದನ್ನು ಹೇಳ್ತಾರೆ ಬಾಬಾ,
16 ಕಲಾಯೇ ಕ್ಯಾ ಹೇ? 16 ಕಲೆಗಳು ಅಂದರೆ ಏನು? ಮರ್ಯಾದಾಯೇ ಕ್ಯಾ ಹೇ? ಮರ್ಯಾದಾ ಅಂದರೆ ಏನು? ನಾವೆಲ್ಲ ಮಾತಾಡ್ತೀವಲ್ಲ ಮಾನ ಮರ್ಯಾದೆ ಅಂಥೇಳಿ. ಮರ್ಯಾದೆ ಅಂದರೆ ಏನು ಹೇಳ್ತಾರೆ ಬಾಬಾ. ಇನ್ ಸಬ್ ಬಾತೋಂ ಕಿ ನಾಲೆಜ್ ಇಸ್ ಸಮಯ ಹಿ ಧಾರಣ ಕರ್ತೆ ಹೋ. ಎಲ್ಲ ಮಾತುಗಳ ಜ್ಞಾನ ಈ ಸಮಯದಲ್ಲಿ ನೀವು ಧಾರಣೆ ಮಾಡ್ಕೋತೀರಾ. ತೋ ಹಿ ಡಬಲ್ ಮಹಿಮಾಕ್ಕೆ ಯೋಗ್ಯ ಬಂತೆ ಹೋ. ಇಷ್ಟೆಲ್ಲ ಮಾಡಿದಾದ್ಮೇಲೆ ನೀವು ಡಬಲ್ ಮಹಿಮೆಗೆ ಯೋಗ್ಯ ಆಗ್ತೀರಾ. दो जहान के मालिक बनते हो, डबल पूजा योग्य बनते हो. ಬಾಬಾ ಹೇಳ್ತಾರೆ ಡಬಲ್ ಮಹಿಮಾ ಯೋಗ್ಯ ಏನು? ದೋ ಜಹಾನ್ ಕೆ ಮಾಲಿಕ್ ಬಂತೆ ಹೋ. ಸ್ವರ್ಗದ ಮಾಲೀಕ ಆಗ್ತೀರಾ. ಡಬಲ್ ಪೂಜಾಕ್ಕೆ ಯೋಗ್ಯ ಬಂತೆ ಹೇ. ನೀವು ಡಬಲ್ ಪೂಜೆ ಮಾಡಿಸ್ಕೊಳ್ಳುವಂಥ ಯೋಗ್ಯರಾಗ್ತೀರಾ. ಡಬಲ್ ವರ್ಷ ಸಿಗ್ತದೆ. ಮತ್ತು 2 ಆಸ್ತಿ ಸಿಗ್ತಾವೆ. ಏನು? ಮುಕ್ತಿ और ಜೀವನ್ ಮುಕ್ತಿ. ಮುಕ್ತಿನೂ ಸಿಗ್ತದೆ, ಜೀವನ್ ಮುಕ್ತಿನೂ ಸಿಗ್ತದೆ. ಇನ್ ದೋನೋಗೆ ಅಧಿಕಾರಿ ಬಂತೆ ಹೋ. ಈ ಎರಡದಕ್ಕೂ ನೀವು ಅಧಿಕಾರಿ ಆಗ್ತೀರಾ. ಡಬಲ್ ತಾಜ್ಧಾರಿ ಬಂತೆ ಹೋ, ಡಬಲ್ ಅಹಿಂಸಕ್ ಬಂತೆ ಹೋ और डबल बाप के लाडले और ಸಿಕ್ಕಿಲದೆ ಬಚ್ಚೆ ಬಂತೆ ಹೋ. ಎಲ್ಲ ಇವತ್ತೇನು ಡಬಲ್ ಡಬಲ್ ಧಮಾಕ ಹೇಳ್ತಿದ್ದಾರೆ ಬಾಬಾ. ಏನೇನು ಡಬಲ್? ಮುಕ್ತಿ ಜೀವನ್ ಮುಕ್ತಿ ಸಿಗ್ತದೆ, ಈ ಎರಡದಕ್ಕೂ ಅಧಿಕಾರಿ ಆಗ್ತೀರಾ. ಡಬಲ್ ತಾಜ್ದಾರಿ. ಡಬಲ್ ತಾಜ್ದಾರಿ ಅಂದರೆ ಯಾವ? ಡಬಲ್ ತಾಜ್ ಜವಾಬ್ದಾರಿಯ ಕಿರೀಟ ಒಂದಿದೆ ನಮಗೆ, ಮತ್ತು ಸತ್ಯುಗದ ಕಿರೀಟ ಒಂದಿರ್ತದೆ. ಆಮೇಲೆ ಡಬಲ್ ತಂದೆಗೆ ಲಾಡ್ಲೆ ಆಗಿದ್ದೀವಿ. ಶಿವಬಾಬಾಗೋ ಲಾಡ್ಲಾ ಬಚ್ಚ, ಬ್ರಹ್ಮ ಬಾಬಾಗೋ ಲಾಡ್ಲಾ ಬಚ್ಚ ಆಗಿದ್ದೀವಿ. ಬಾಬಾ ಹೇಳ್ತಾರೆ ಐಸೆ ಬಚ್ಚೋಂ ಕಿ ಶ್ರೇಷ್ಠತಾ ಕಾ ಗುಣಗಾನ್ ಕರ್ ರಹೇ ಥೇ. ಇಂಥ ಶ್ರೇಷ್ಠ ಮಕ್ಕಳನ್ನು ಬಾಬಾ ಏನು ಮಾಡ್ತಾಯಿದ್ರು? ಗುಣಗಾನ್ ಮಾಡ್ತಾಯಿದ್ರು. ಕಿ ಬಚ್ಚೆ ಕೈಸೆ ಬಾಲಕ್ ಬನ್ಕರ್ ವಿಶ್ವಕ್ಕೆ ಮಾಲಿಕ್ಗೆ ಭೀ ಮಾಲಿಕ್ ಬನ್ ಜಾತೆ ಹೇ. ಮಕ್ಕಳು ಸಣ್ಣ ಮಕ್ಕಳು ಇರುವಂಥವ್ರು ನೀವು ಹೇಗೆ ವಿಶ್ವದ ಮಾಲೀಕ ಆಗಿಬಿಡ್ತೀರಾ? ವಿಶ್ವಕ್ಕೆ ಮಾಲಿಕಕ್ಕೆ ಭೀ ಮಾಲಿಕ್ ಬನ್ ಜಾತೆ. ವಿಶ್ವದ ಮಾಲೀಕ ಯಾರು? ಶಿವಬಾಬಾ. ಶಿವಬಾಬಾಗೂ ಮಾಲೀಕ ಯಾರು ಆಗ್ತಾರಂತೆ? ನಾವು ಆಗ್ತೀವಿ ಅಂತ. ಅಂದರೆ ನಮ್ಗೆ ಎಷ್ಟು ಶ್ರೇಷ್ಠ ನಶೆ ಇರಬೇಕು. ನಾವು ಯಾರು ಮಾಲೀಕ ಆಗ್ತೀವಿ? ಸತ್ಯುಗ ಅದು ಇದು ಬಿಡ್ರಿ, ಪರಮಾತ್ಮನ ಮಾಲೀಕ ಆಗ್ತಾ ಇದ್ದೀವಿ. ಅದನ್ನು ಹೇಳ್ತಾರೆ ಬಾಬಾ. ಮಾಲಿಕ್ ಬನ್ ಜಾತೆ ಹೇ. ऐसे अपनी महिमा क्या स्वयं भी सुमिरन कर हर्षित होते हो. ಬಾಬಾ ಹೊಗಳಿಕತ್ತಾರ ನಾನು ಏನಂತ? ಮಕ್ಕಳೇ, ನೀವು ನನ್ನ ಮಾಲೀಕನೂ ಇದ್ದೀರಿ. ಈ ನಶೆ ನಿಮಗಿದೆಯಾ? ಈ ನಶೆ ಏರಿಸ್ಕೊಂಡು ಖುಷಿನಲ್ಲಿ ಇರ್ತೀರಾ ಅಂತ ಕೇಳ್ತಾರೆ ಬಾಬಾ. ಇಸ್ ಸುಮಿರನ್ ಸೆ ಕಭಿ ಭೀ ಮಾಯಾ ಕಾ ವಾರ್ ನಹಿ ಹೋ ಸಕೇಗಾ. ಇದನ್ನು ಜಪ ಮಾಡ್ತಿದ್ರೆ, ಇದು ಸ್ಮೃತಿ ಇದ್ದರೆ, ಯಾವ ಸ್ಮೃತಿ? ಡಬಲ್ ಮಾಲಿಕ್, ಸತ್ಯುಗಕ್ಕೂ ಮಾಲಿಕ್ ವಿಶ್ವದ ಮಾಲೀಕನಿಗೂ ಮಾಲೀಕ. ಈ ನಶೆ ಇತ್ತು ಅಂತಂದರೆ ಮಾಯೆ ಎಂದು ಕೂಡ ನಮ್ಮ ಜೊತೆ ಯುದ್ಧ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ನನ್ನ ಜೊತೆ ಯಾರಿದ್ದಾರೆ? बाप आज देख रहे थे कि कौन कौन से बच्चे किस स्टेज तक पहुँचे हैं. ಬಾಬಾ ನೋಡ್ತಾ ಇದ್ರು ಯಾವ್ಯಾವ ಮಕ್ಕಳು ಯಾವ್ಯಾವ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಅಂತ. ಮುಖ್ಯ ಬಾತ್ ಹೇ ಬಾಪ್ ಸಮಾನ್ ಸರ್ವಗುಣೋ ಮೇ ಮಾಸ್ಟರ್ ಸಾಗರ್ ಕಹಾ ತಕ್ ಬನೆ ಹೇ. ಮುಖ್ಯವಾಗಿ ತಂದೆಯ ಸಮಾನ ಎಲ್ಲ ಗುಣಗಳಲ್ಲಿ ಮಾಸ್ಟರ್ ಹೇಗಾಗಿದ್ದಾರೆ ಅಂತ ಕೇಳ್ತಾರೆ ಬಾಬಾ. ಸರ್ವಶಕ್ತಿಯೋं का वर्षा प्रैक्टिकल जीवन में कहाँ तक अनुभव किया है. ಎಲ್ಲ ಶಕ್ತಿಗಳನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಎಷ್ಟು ಅನುಭವ ಮಾಡಿದ್ದೀರಾ? ಶಾಂತಿ ಅನುಭವ ಮಾಡಿದ್ದೀರಾ? ಪವಿತ್ರತಾ ಅನುಭವ ಮಾಡಿದ್ದೀರಾ? ಸುಖದ ಅನುಭವ ಮಾಡಿದ್ದೀರಾ? ಪವಿತ್ರತೆ ಅನುಭವ ಮಾಡಿದ್ದೀರಾ? ಎಲ್ಲ ಗುಣಗಳ ಅನುಭವ ಮಾಡ್ತಿದ್ದೀರೇನು? ಪ್ರೇಮದ ಅನುಭವ. ಬಾಬಾ ಎಷ್ಟು ಪ್ರೇಮ ಮಾಡ್ತಾರಲ್ಲ ನಮ್ಮನ್ನು, ನಾವೆಷ್ಟು ಪ್ರೇಮ ಮಾಡ್ತೀವಿ ಉಳಿದವರನ್ನು. ಇದೆಲ್ಲ ಪ್ರಾಕ್ಟಿಕಲ್ನಲ್ಲಿ ಎಷ್ಟು ಅನುಭವ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಸಾಥ್ ಸಾಥ್ ಆತ್ಮಾ ಕಿ ಜೋ ಶ್ರೇಷ್ಠ ವ ಮಹಾನ್ ಸ್ಟೇಜ್ ಹೇ. ಇದರ ಜೊತೆಗೆ
ಆತ್ಮನ ಶ್ರೇಷ್ಠ ಮಹಾನ್ ಸ್ಟೇಜ್, ಮಹಾನ್ ಸ್ಥಿತಿ ಯಾವುದು? ಸಂಪೂರ್ಣ ನಿರ್ವಿकारी, सर्वगुण संपन्न, 16 कला संपन्न, मर्यादा पुरुषोत्तम और संपूर्ण अहिंसक। इस महानता को कहाँ तक जीवन में लाया है? ಈ ಎಲ್ಲ ಮಹಾನ್ ಗುಣಗಳನ್ನು ಎಲ್ಲಿ ತನಕ ನಿಮ್ಮ ಜೀವನದಲ್ಲಿ ತಗೊಂಡು ಬಂದಿದ್ದೀರಾ? ಸಂಪೂರ್ಣ ನಿರ್ವಿಕಾರಿ, ಎಲ್ಲ ಇರೋದು ಇದರಲ್ಲಿ. ಏನಾಗ್ಬಿಡೋದು? ಏಕ್ದಮ್ ನಿರ್ವಿಕಾರಿ. ಮತ್ತು ಹೇಳ್ತಾರೆ ಬಾಬಾ, ಸರ್ವಗುಣ ಸಂಪನ್ನ, 16 ಕಲಾ ಸಂಪನ್ನ, ಮರ್ಯಾದಾ ಪುರುಷೋತ್ತಮ್, ಸಂಪೂರ್ಣ ಅಹಿಂಸಕ್. ಸಂಪೂರ್ಣ ಅಹಿಂಸಕ್ ಅಂದರೆ ಯಾರಿಗೂ ಕೊಡದಂತೂ ದೂರ ಉಳಿತು. ಮೊದಲು ನನಗೆ ನಾನು ದುಃಖ ಕೊಟ್ಕೋಬಾರ್ದು. ನನಗೆ ನಾನು ದುಃಖ ಕೊಟ್ಕೋತೀನಿ ಅಂತಂದರೆ ವ್ಯರ್ಥ ಸಂಕಲ್ಪ ಮಾಡಿದರೂ ನನಗೆ ನಾನು ದುಃಖ ಕೊಟ್ಕೊಂಡನು. ಸಾಧಾರಣ ಸಂಕಲ್ಪ ಮಾಡಿದ್ರು ನನಗೆ ನಾನು ದುಃಖ ಕೊಟ್ಕೊಂಡಂಗೆ. ಅದಕ್ಕೆ ಡಬಲ್ ಅಹಿಂಸಕ್ ಅಂತಂದ್ರೆ ಏನು? ಒಳಗಡೆ ಮನಸ್ಸಿನಲ್ಲಿ ಏನು ನಾವು ಕಿರಿಕಿರಿ ಮಾಡ್ಕೊಳ್ತೀವೋ ಇಲ್ವೋ? ಏನಾರಾದ್ರೂ ಕಿರಿಕಿರಿ, ಅದೇನಂದು ಕಿರಿಕಿರಿ ಏನದು? ಹಿಂಸೆ ಮಾಡ್ಕೊಂಡಲ್ಲ, ಅದೇ ಆತ್ಮಘಾತ. ಆತ್ಮಘಾತ ಅಂತಂದರೆ ಬಾಬಾ ಏನು ಹೇಳಿದಾರೋ ಅದನ್ನು ಬಿಟ್ಟು ನನಗೇನು ಮನಸ್ಸಿಗೆ ಬರ್ತದೆ ಅದನ್ನು ಮಾಡ್ಕೋತ ಹೋದರೆ ಅದು ಆತ್ಮಘಾತನೇ. ಅದನ್ನು ಹೇಳ್ತಾರೆ ಬಾಬಾ, ಸಂಪೂರ್ಣ ಅಹಿಂಸಕ್. ಇಸ್ ಮಹಾನತಾ ಕೋ ಕಹಾ ತಕ್ ಜೀವನ್ ಮೇ ಲಾಯಾ ಹೇ? ಇಷ್ಟೆಲ್ಲ ಮಹಾನತೆಗಳನ್ನು ಬಾಬಾ ಹೇಳಿದರು. ಎಲ್ಲಿ ತನಕ ತಗೊಂಡು ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ? ಗುಣ ಸಂಪನ್ನ अवस्था का केवल गायन ही है और सर्वगुण संपन्न की अवस्था में यदि एक भी गुण की कमी है तो उन्हें फुल महिमा के योग्य नहीं कहेंगे. बाबा ಹೇಳ್ತಾರೆ, गुण संपन्न अवस्था का केवल गायन ही है. ಗುಣ ಸಂಪನ್ನ ಅವಸ್ಥೆ ಅದು ಕೇವಲ ಗಾಯನ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಅವ್ರು ಸರ್ವಗುಣ ಸಂಪನ್ನ ಕಿ ಅವಸ್ಥಾ ಮೇ, ಅವಸ್ಥಾ ಬರೀ ಹಾಡಿಕ್ಕಷ್ಟೇ ಸೀಮಿತ ಇದೆ, ಅದೇ ಏನು ನಿಮ್ಮದು ಎಲ್ಲ ಅಂತಾರೆ ಬಾಬಾ. ನಿಮ್ಮ ಅವಸ್ಥೆ ಹಂಗಿದೆಯಾ? ಆ ಹಾಡಿಗೆ ಅನುಗುಣವಾಗಿ ನಿಮ್ಮ ಅವಸ್ಥೆ ಇದೆ ಏನಂತಾರೆ ಬಾಬಾ. ಏನು ಅವಸ್ಥೆ? सर्वगुण संपन्न की अवस्था में यदि एक भी गुण ही कमी है, ಎಲ್ಲ ಗುಣಗಳಲ್ಲಿ ಒಂದು ಗುಣ ಕಮ್ಮಿ ಆದರೂ ಕೂಡ ನಿಮ್ಮದು ಫುಲ್ ಮಹಿಮೆ ಯೋಗ್ಯ ಆಗೋದಿಲ್ಲ ನೀವು ಅಂತಾರೆ ಬಾಬಾ. तो अपने आप को चेक करो कि सर्व गुणों में से कितने गुणों में और कितने परसेंटेज में स्वयं में गुणों की कमी है. ಚೆಕ್ ಮಾಡ್ಕೊಳ್ಳಿ, ಎಷ್ಟು ಗುಣಗಳಿದಾವೋ, ಎಷ್ಟು ಗುಣಗಳು ಎಷ್ಟೆಷ್ಟು ಪರ್ಸೆಂಟ್ ಆಗಿದ್ದೀರಾ, ಯಾವ ಗುಣ ಕಡಿಮೆ ಇದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, 16 कला अर्थात सर्व विशेषताओं में संपन्न अर्थात जैसा समय वैसा स्वरूप बना सके. 16 कला 16 ಕಲೆಗಳ ಸಂಪನ್ನ ಅಂತಂದ್ರೆ ಏನು? ಎಲ್ಲ ಕಲೆಗಳಲ್ಲಿ ವಿಶೇಷತೆ ಸಂಪನ್ನ ಇರಬೇಕು. ಅಂದರೆ ಯಾವ ಸಮಯದಲ್ಲಿ ಯಾವ ಸ್ವರೂಪ ಬೇಕೋ ಆ ಸ್ವರೂಪದಲ್ಲಿ ಸ್ಥಿತ ಆಗ್ತೀರಾ ಅಂತ ಕೇಳ್ತಾರೆ ಬಾಬಾ. ಅವರು ಜೈಸಾ ಸಂಕಲ್ಪ ವೈಸಾ ಸ್ವರೂಪ ಮೇ ಲಾ ಸಕೆ. ನನ್ನ ಸಂಕಲ್ಪ ಏನು ಅದೇ ಸ್ವರೂಪದಲ್ಲಿ ಬರ್ತೀರಾ? ಈಗ ನನ್ನ ಸಂಕಲ್ಪ ನಾನು ಶಾಂತ ಸ್ವರೂಪ ಆತ್ಮ, ಆ ಸ್ಥಿತಿಯೊಳಗೆ ಹೋಗ್ಬಿಡ್ತೀರಾ, ಆ ಸ್ಥಿತಿಯೊಳಗೆ ಬಂದುಬಿಡ್ತೀರಾ ಅಂತ ಕೇಳ್ತಾರೆ ಬಾಬಾ. और जैसा संकल्प वैसा स्वरूप में ला सके, बाप द्वारा प्राप्त हुए पुरुषार्थ की विधि द्वारा सर्व सिद्धियाँ समय पर स्वयं के प्रति व सर्वात्माओं के सेवा के प्रति कार्य में लगा सके. ಬಾಬಾ ಹೇಳ್ತಾರೆ, ತಂದೆಯ ಮುಖಾಂತರ ಪ್ರಾಪ್ತಿಯಾಗಿರ್ತಕ್ಕಂಥ ಪುರುಷಾರ್ಥದ ವಿಧಿ ಮುಖಾಂತರ. ಬಾಬಾ ಹೆಂಗೆ ಪುರುಷಾರ್ಥ ಮಾಡಂತ ಹೇಳ್ತಾರೆ? ವಿಧಿ ಹೇಳಿದಾರಲ್ಲ ಬಾಬಾ, ಹೆಂಗೆ ಪುರುಷಾರ್ಥ ಮಾಡಬೇಕು ಅವೆಲ್ಲ ಏನೇನು ಶ್ರೀಮತ್ ಹೇಳಿದಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಆತ್ಮ ಸಮಜ್ಕರ್ ಬೈಟ್ನ, ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ನೆನಪು ಮಾಡೋದು ಇದು ಮೊದಲೇ ಫಸ್ಟ್ ವಿಧಿ. ಇದು ಈ ಥರ ಎಲ್ಲ ವಿಧಿಗಳ ಮುಖಾಂತರ ನೀವು ಸರ್ವಸಿದ್ಧಿಗಳನ್ನು ಸಮಯ ಪ್ರಕಾರ ಸ್ವಯಂನಲ್ಲಿ ಅನುಭವ ಮಾಡ್ತಿದ್ದೀರಾ
ಮತ್ತು ಎಲ್ಲ ಆತ್ಮಗಳ ಪ್ರತಿ ಸೇವೆಯ ಕಾರ್ಯದಲ್ಲಿ ಆ ಶಕ್ತಿಗಳನ್ನು ಹಾಕ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. सर्वशक्तियों को अनुभव में लाते हुए सर्व आत्माओं के प्रति उन्होंने आवश्यकता प्रमाण वरदानी रूप में दे सके. ಎಲ್ಲ ಶಕ್ತಿಗಳನ್ನು ಭರ್ಪೂರು ಮಾಡಿಕೊಂಡು ಎಲ್ಲ ಶಕ್ತಿಗಳಿಂದ ಸಂಪನ್ನ ಆಗಿ ಎಲ್ಲ ಆತ್ಮಗಳಿಗೆ ಯಾವ್ಯಾವ ಆತ್ಮಗಳಿಗೆ ಯಾವಾಗ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಶಕ್ತಿಯನ್ನು ನೀವುಗಳು ವರದಾನಿ ರೂಪದಲ್ಲಿ ಕೊಡುವಂತಹ ಶಕ್ತಿ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಈಗ ಒಂದು ಆತ್ಮ ಬರ್ತದೆ ಎದುರುಗಡೆ, ಭಾಳ ಶಾಂತಿ ಇರ್ತದೆ ಆತ್ಮ. ನಮ್ಮ ಒಂದು ದೃಷ್ಟಿಯಿಂದ ಆತ್ಮ ಏನಾಗಬೇಕು, ಶಾಂತಿ ಅನುಭವ ಮಾಡಬೇಕು. ಅಷ್ಟು ತುಂಬಿಕೊಂಡಿದ್ದೀರಾ, ಅಷ್ಟು ಅಂದರೆ ವರದಾನ ಅಂದರೆ ಶಾಂತ ಸ್ವರೂಪವ ಅಂತ ಹಿಂಗೆ ಮಾಡಿದ ತಕ್ಷಣ ಆತ್ಮ ಏನಾಗ್ಬಿಡ್ಬೇಕು, ಶಾಂತ ಆಗಬೇಕು. ಅಷ್ಟು ಶಕ್ತಿ ನಿಮ್ಮಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ ಬಾಬಾ. सर्व बातों में बैलेंस रख सके अर्थात अभी अभी लॉफुल बन सके. ಎಲ್ಲದರಲ್ಲೂ ಬ್ಯಾಲೆನ್ಸ್ ಇರಬೇಕು ಅಂತಾರೆ ಬಾಬಾ. ಎಲ್ಲರನ್ನ ಪ್ರೇಮ ಮಾಡ್ತೀವಿ ಅಂತಂದಾಗ ಬರೀ ಪ್ರೇಮ ಮಾಡ್ಕೊತ ಹೋಗಬಾರ್ದು, ಅಲ್ಲಿ ನಿಯಮನೂ ಇರಬೇಕು ಅಂತಾರೆ ಬಾಬಾ. ಯಾವ ಥರ ಪ್ರೇಮ ಮಾಡಬೇಕು, ಲಾಫುಲ್ ಲವ್ಫುಲ್ ಎರಡೂ ಇರಬೇಕು. ನಿಯಮನೂ ಇರಬೇಕು, ಪ್ರೇಮನೂ ಇರಬೇಕು. ಹೇಳ್ದಿಲ್ಲ ಮನೆಯೊಳಗೆ ಮಕ್ಕಳನ್ನು ಪ್ರೇಮ ಮಾಡಬೇಕ್ರಿ, ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿನೂ ಕೂಡ ಲಾಫುಲ್ ಲವ್ಫುಲ್ ಇರಬೇಕು. ಅಭಿ ಅಭಿ ಮಹಾಕಾಲಿ ರೂಪ್ ಅವ್ರು ಅಭಿ ಅಭಿ ಶೀತಲ್ ರೂಪ್ ಬನ್ ಸಕೆ, ಎರಡೂ ಮಾಡೋಕ್ಕೆ ಬರ್ಬೇಕು ನಮಗೆ. ಮಹಾಕಾಲಿನೂ ಆಗಬೇಕು, ಶೀತಲಾದೇವಿನೂ ಆಗಬೇಕು. ಹಾಗಂತ ಯಾವಾಗಲೂ ಕಾಲಿನೇ ಆಗಬಾರ್ದು. ಖಾಲಿ ರೂಪ ಮಾಡಿದ್ರೆ ಏನಾಗ್ತದೆ, ಎಲ್ಲರೂ ಭಯ ಪಟ್ಕೋತ. ಮೊದಲು ಏನು ಮಾಡಬೇಕು, ಶೀತಲತಾ ಶಕ್ತಿ ಕೊಡಬೇಕು. ಆಮೇಲೆ ಮೊದಲೇ ಖಾಲಿ ರೂಪ ತಾಳೋದಲ್ಲ. ಬಾಬಾ ಹೇಳ್ತಾರೆ ಎರಡೂ ಬ್ಯಾಲೆನ್ಸ್ ಇರಬೇಕು. महाकाली रूप और अभी अभी शीतला रूप बन सके. ऐसी सर्व विशेषताएं अर्थात 16 कला संपन्न. इसके लिए सर्व कर्मेंद्रियों और सर्व आत्मिक शक्तियों, मन, बुद्धि और संस्कार, इन सर्व पर अधिकार चाहिए. ಬಾಬಾ ಹೇಳ್ತಾರೆ 16 ಕಲಾ ಸಂಪನ್ನ. ಅದಕ್ಕಾಗಿ ನಾವು ಸಂಪನ್ನ ಆಗಬೇಕು ಅಂತಂದರೆ ಏನು ಹೇಳ್ತಾರೆ ಬಾಬಾ, ಎಲ್ಲ ಕರ್ಮೇಂದ್ರಿಯಗಳನ್ನು ಮತ್ತು ಸರ್ವ ಆತ್ಮಿಕ ಶಕ್ತಿಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಮತ್ತು ಸಂಸ್ಕಾರ ಇವೆಲ್ಲದಗಳ ಮೇಲೆ ನಮಗೇನಿರಬೇಕು, ಅಧಿಕಾರ. ನಾವು ಹೇಳ್ದಂಗೆ ಇವೆಲ್ಲ ನಡಿಬೇಕು, ಅವುಗಳ ಮೇಲೆ ನಮಗೆ ಅಧಿಕಾರ ಇರಬೇಕು. ಐಸಾ ಅಧಿಕಾರಿ ಹಿ 16 ಕಲಹ ಸಂಪನ್ನ ಬನ್ ಸಕ್ತಾ ಹೈ. ಎಲ್ಲದರ ಮೇಲೆ ಏನಿರಬೇಕು, ನಮಗೆ ಅಥಾರಿಟಿ ಇರಬೇಕು. ಆವಾಗಷ್ಟೇ ನಾವು ಏನಾಗ್ತೀವಿ, 16 ಕಲಾ ಸಂಪನ್ನ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. कोई भी कमजोरी वाला कला नहीं दिखा सकता, अर्थात विशेषताएं नहीं दिखा सकता और ना ही अनुभव करा सकता है. इसी रीति से अपने को चेक करो कि सर्व विशेषताएं धारण की है, अर्थात 16 कला संपन्न बने हैं. ಬಾಬಾ ಹೇಳ್ತಾರೆ ಯಾವುದೇ ಒಂದು ಕಲಾ ಕಡಿಮೆ ಆದರೂ, ಯಾವುದೇ ಒಂದು ಕಲಾದಲ್ಲಿ ಗುಣದಲ್ಲಿ ಕಮ್ಜೋರಿ ಇತ್ತಂದ್ರೂ ಕೂಡ ಏನಾಗ್ತದೋ ವಿಶೇಷತೆ ಅನಿಸೋದಿಲ್ಲ, 16 ಕಲಾ ಸಂಪನ್ನ ಅಂತ ಆಗೋದಿಲ್ಲ ಅಂತಾರೆ ಬಾಬಾ. ಸಂಪೂರ್ಣ ನಿರ್ವಿಕಾರಿ ಅರ್ಥಾತ್ सर्व विकार सर्व वंश सहित अंश मात्र भी अर्थात संकल्प व स्वप्न मात्र में भी न हो. ಸಂಪೂರ್ಣ ನಿರ್ವಿಕಾರಿ ಅಂತಂದರೆ ಏನು ಅಂತ ಹೇಳ್ತಾರೆ ಬಾಬಾ. ಎಲ್ಲ ವಿಕಾರಗಳು ಅಂಶ ಮಾತ್ರನೂ ಕೂಡ ವಿಕಾರ ಒಳಗಡೆ ಇರಬಾರ್ದು. ಅಷ್ಟೇ ಅಲ್ಲ, ಸ್ವಪ್ನಲ್ಲಿ ಕನಸಿನಲ್ಲಿನೂ ಕೂಡ ವಿಕಾರದ ಮಾತುಗಳು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ಕೇತೆ ಹೇ, ಅವ್ರಿಗೆ ಹೇಳಲಾಗ್ತದೆ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅರ್ಥಾತ್ हर संकल्प हर सेकेंड और हर कदम श्रीमत अनुसार ಅಂತ ಹೇಳ್ತಾರೆ ಬಾಬಾ.
ಮರ್ಯಾದಾ ಪುರುಷೋತ್ತಮ ಅಂತಂದರೆ ಪ್ರತಿ ಸಂಕಲ್ಪ, ಪ್ರತಿ ಸಮಯ, ಹೆಜ್ಜೆ ಹೆಜ್ಜೆಗೂ ಪ್ರತಿ ಹೆಜ್ಜೆ ಏನಿರಬೇಕು? ಶ್ರೀಮತದ ಅನುಸಾರ ಇರಬೇಕು. ನನ್ನ ಸಂಕಲ್ಪ ಶ್ರೀಮತದ ಅನುಸಾರ, ನನ್ನ ಮಾತು ಶ್ರೀಮತದ ಅನುಸಾರ, ನನ್ನ ಕರ್ಮನೂ ಕೂಡ ಏನಿರಬೇಕು? ಶ್ರೀಮತದ ಅನುಸಾರ. ಅರ್ಥಾತ್ ಮರ್ಯಾದಾ ಕೆ ಪ್ರಮಾಣ ಹೋ. ಬಾಬಾ ಏನು ಹೇಳಿದಾರೋ ಹಾಗೇ ಇದ್ರೆ ಅದಕ್ಕೇನು ಹೇಳ್ತಾರೆ? ಮರ್ಯಾದಾ. संकल्प भी व एक कदम भी ईश्वरीय मर्यादा की लकीर के बाहर न हो. ಸಂಕಲ್ಪದಲ್ಲಿನೂ ಕೂಡ ಒಂದೊಂದು ಹೆಜ್ಜೆ ಈಶ್ವರೀಯ ಮರ್ಯಾದೆ ರೇಖೆಯ ಹೊರಗಡೆ ಹೋಗಬಾರ್ದು. ಹೋದರೆ ಏನಾಗುತ್ತೆ? ಏನಾಯ್ತು ಸೀತನ ಕಥೆ? ಲಕ್ಷ್ಮಣನ ಗೆರೆ ದಾಟಿದ್ದಕ್ಕೆ ಸೀತನ ಕಥೆ ಏನಾಯಿತು? ರಾವಣನ ಆಸ್ಥಾನದಲ್ಲಿ ಕೂತ್ಕೊಂಡು ಶೋಕವಾಟಿಕಾದಲ್ಲಿ ಕೂಡಬೇಕಾಯಿತು. ಯಾರ ಕಥೆ ಇದು? ಸೀತಾ ಅಂದರೆ ಯಾರು? ಅನಾತ್ಮ. ನಾವೆಲ್ಲರೂ ಯಾರು? ಸೀತೆಗಳು. ಬಾಬಾ ಹೇಳ್ತಾರೆ, अमृत वेले से रात के सोने तक हर कदम मर्यादा अनुकूल स्मृति, वृत्ति और दृष्टि भी सदा ही मर्यादा प्रमाण हो. ಬಾಬಾ ಹೇಳ್ತಾರೆ, ಅಮೃತ ವೇಳೆಯಿಂದ ರಾತ್ರಿವರೆಗೂ ಪ್ರತಿ ಹೆಜ್ಜೆನಲ್ಲಿನೂ ಕೂಡ ಏನಿರಬೇಕು? ಮರ್ಯಾದೆ ಇರಬೇಕು. ಸ್ಮೃತಿ ಏನಿದೆ, ನನ್ನ ತಲೆಯೊಳಗೆ ಏನದು? ಈ ಕ್ಷಣ ನನ್ನ ತಲೆಯೊಳಗೆ ಏನು ಬರ್ಲಿಕ್ಕತ್ತದ? ಈ ಕ್ಷಣ ನನ್ನ ಸಂಕಲ್ಪ ಏನಿರಬೇಕು? ಸಂಕಲ್ಪ ಶ್ರೀಮತದ ಅನುಸಾರನೇ ಇರಬೇಕು. ಬಾಬಾ ಹೇಳ್ತಾರೆ, ದೃಷ್ಟಿ, ನನ್ನ ದೃಷ್ಟಿ ನಾನು ಹೆಂಗೆ ನೋಡ್ಲಿಕ್ಕತ್ತೀನಿ? ಎಲ್ಲರನ್ನ ದೇಹ ನೋಡ್ತಾ ಇದ್ದೀನೋ, ಆತ್ಮ ನೋಡ್ತಾ ಇದ್ದೀನೋ, ಅವರ ವಿಶೇಷತೆಗಳನ್ನು ನೋಡ್ತಾ ಇದ್ದೀನೋ, ಅವಿಶೇಷತೆಗಳನ್ನು ನೋಡ್ತಾ ಇದ್ದೀನೋ? ಇದೆಲ್ಲ ಅವರ ದೃಷ್ಟಿ ಅಂದರೆ ಆತ್ಮ ನೋಡ್ಕೋತ ಕೂಡುವಂತ ಅಷ್ಟೇ ಅಲ್ಲ. ಯಾರು ಏನೇನೋ ಕರ್ಮ ಮಾಡ್ತಿರ್ತಾರೆ, ಆ ಕರ್ಮ ನೋಡ್ತಿರ್ತೀವಲ್ಲ, ಆ ನೋಡುವ ದೃಷ್ಟಿಕೋನ ಹೆಂಗಿರ್ಬೇಕು ನಮ್ಮದು? ಅದು ಹೇಳ್ತಿರ್ಬ ದೃಷ್ಟಿ. ಆಮೇಲೆ ನಮ್ಮ ವೃತ್ತಿ ಹೆಂಗಿರಬೇಕು? ಪ್ರತಿಯೊಂದರಲ್ಲೂ ಏನಿದೆ? ಶ್ರೀಮತ್ ಅನ್ನೋ ರೇಖೆ. ಬಾಬಾ ಹೇಳ್ತಾರೆ, ಐಸೇ ಮರ್ಯಾದಾ ಪುರುಷೋತ್ತಮ್ ಕಹಾ ತಕ್ ಬನೆ ಹೋ. ಈ ಥರ ನೀವು ಎಲ್ಲಿವರೆಗೂ, ಎಷ್ಟು ಪರ್ಸೆಂಟೇಜ್ ಇದೆ? ಮಾತಿನಲ್ಲಿ ಮಧುರತೆ ಎಷ್ಟಿದೆ? ಸಂಕಲ್ಪದಲ್ಲಿ ಮಧುರತೆ, ಶುಭ ಭಾವನೆ, ಶುಭ ಕಾಮನೆ, ನಮ್ಮ ವೃತ್ತಿ ಎಷ್ಟಿದೆ, ಹೆಂಗಿದೆ? ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಡಬಲ್ ಅಹಿಂಸಕ ಅರ್ಥಾತ್ ಹೇಳ್ತಾರೆ ಬಾಬಾ. ಡಬಲ್ ಅಹಿಂಸಕ ಅಂದ್ರೇನು? ಅಪವಿತ್ರತ ಅರ್ಥಾತ್ ಕಾಮ್ ಮಹಾಶತ್ರು ಸ್ವಪನ್ ಮೇ ಭೀ ವಾರ್ ನ ಕರೆ. ಡಬಲ್ ಅಹಿಂಸಕ ಅಂತಂದ್ರೆ ಹೇಳ್ತಾರೆ ಬಾಬಾ, ಅಪವಿತ್ರತೆಯೇ ಕಾಮ ಮಹಾಶತ್ರು, ಅದು ಕನಸಿನಲ್ಲಿನೂ ಕೂಡ ಬರಬಾರ್ದು. ಸದಾ ಭಾಯಿ ಭಾಯಿ ಕಿ ಸ್ಮೃತಿ ಸಹಜ और ಸ್ವತಃ ಅರ್ಥಾತ್ ಸ್ಮೃತಿ ಸ್ವರೂಪ ಮೇ ಹೋ. ಯಾವಾಗಲೂ ಯಾವುದೇ ಆತ್ಮನನ್ನು ನೋಡಿದ ಕೂಡ ಏನು ಸ್ಮೃತಿ ಬರಬೇಕೋ? ಇದು ಬಾಹ್ಯ ಆತ್ಮ. ಹೆಣ್ಮಕ್ಳು ನೋಡಿದ್ರೂ ಬಾಹ್ಯ ಆತ್ಮನೇ. ಯಾಕಂದರೆ ಆತ್ಮನಿಗೆ ಹೆಣ್ಣು ಗಂಡು ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಆತ್ಮನೋ ಶ್ರೇಷ್ಠ ಆತ್ಮ, ಪುರುಷ ಅಂತ ಹೇಳ್ತಾರೆ. ಅರ್ಥಾತ್ ಸ್ಮೃತಿ ಸ್ವರೂಪ ಮೇ ಹೋ, ಐಸೇ ಡಬಲ್ ಅಹಿಂಸಕ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆತ್ಮಘಾತ್ ಕಾ ಮಹಾಪಾಪ ಭೀ ನಹಿ ಕರ್ತೆ. ಆತ್ಮಘಾತ ಅರ್ಥಾತ್, ಆತ್ಮಘಾತ ಅಂದರೆ ಏನು? अपने संपूर्ण सतोप्रधान स्टेज से नीचे गिरकर अपना घात नहीं करते. ಬಾಬಾ ಹೇಳ್ತಾರೆ, ಆತ್ಮಘಾತ ಮಹಾಪಾಪ. ಆತ್ಮಘಾತ ಅಂತಂದರೆ ತಮ್ಮ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಿಂದ ಕೆಳಗಡೆ ಬರೋದಕ್ಕೆ ಘಾತ ಮಾಡ್ಕೊಂಡಂಗೆ ಅಂತಾರೆ ಬಾಬಾ. ಕೆಳಗಡೆ ಬರೋದಂದ್ರೆ ಒಂದು ಸ್ವಲ್ಪ ದೇಹಾಭಿಮಾನದಲ್ಲಿ ಬಂದ್ರೂ ನಾವೇನು ಮಾಡ್ಕೊಳಿಕತ್ತೀವಿ ಅಂದಂಗೆ ಆತ್ಮಘಾತ ಮಾಡ್ಕೊಳಿಕತ್ತೀವಿ, ನಮಗೆ ನಾವೇ ಹಿಂಸೆ ಕೊಟ್ಕೊಳ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, आत्मा के असली गुण स्वरूप और शक्ति स्वरूप स्थिति से नीचे आना अर्थात विस्मृति होना, यह भी पाप के खाते में जमा होता है. ನಾವೇನಂತ ತಿಳ್ಕೊಂಡಿವಿ? ಪಾಪ ಅಂದರೆ ಇಷ್ಟು ದಿನ
ಪಾಪದ ಬಗ್ಗೆ ಹೇಳ್ತಾರೆ ಬಾಬಾ. ಪಾಪ ಅಂದರೆ ಏನು? ಆತ್ಮ, ನಾನು ಆತ್ಮ, ನನ್ನ ಅಸಲಿ ಗುಣಗಳೇನಿದಾವು, ನಿಜ ಗುಣಗಳು, ನಿಜ ಸ್ವರೂಪ. ನಿಜ ಗುಣ ಯಾವುದು? ನಮ್ಮ ಶಾಂತ್, ಪ್ರೇಮ್, ಆನಂದ್, ಸುಖ, ಶಕ್ತಿ, ಪವಿತ್ರತ, ಇವು ನನ್ನ ಗುಣಗಳು. ಈ ಗುಣಗಳನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಹೋದರೆ ವಿಸ್ಮೃತಿ ಆದರೆ, ವಿಸ್ಮೃತಿ ಅಂದರೆ ನಾನು ಶಾಂತ್ ಸ್ವರೂಪ ಆತ್ಮ ಅನ್ನೋದು ಮರ್ತು ಬಿಟ್ಟರೆ, ಹೋನಾ ಯಹ ಭೀ ಪಾಪ್ ಕೆ ಖಾತೆ ಮೇ ಜಮಾ ಹೋತಾ ಹೈ. ಇದು ಕೂಡ ಎಲ್ಲಿ ಜಮಾ ಆಗ್ತದ? 2 ಖಾತಾ ಅದಾವಲ್ಲ ನಮ್ಮ. ಯಾವ್ಯಾವ ಖಾತಾ ಅದಾವ್ರಿ ಕಸ್ತೂರ್ಕ? ಪಾಪದ ಖಾತಾ, ಪುಣ್ಯದ ಖಾತಾ. ನಾವು ಯಾರಿಗೆ ಏನಾದರೂ ದುಃಖ ಕೊಟ್ಟರೆ ಅಷ್ಟೇ ನಾವು ಪಾಪದಲ್ಲಿ ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಹೇಳ್ತಿದ್ದಾರೆ ಬಾಬಾ, ಕ್ರೋಧ ಮಾಡಿದ್ರೂ ಪಾಪದಲ್ಲಿ ಜಮಾ ಆಗ್ತದೆ. ನನಗೆ ನಾನು ಮೋಸ ಮಾಡಿಕೊಂಡ್ರೂ ಪಾಪ. ಅದಕ್ಕೆ ಆತ್ಮಘಾತ ಅಂತ ಹೆಸರು ಕೊಟ್ಟಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಕಹಾ ಜಾತಾ ಹೇ ಆತ್ಮಘಾತಿ ಮಹಾಪಾಪಿ. ಆತ್ಮಘಾತ ಅಂದ್ರೆ ಗೊತ್ತಾಯ್ತು ಇವತ್ತು? ಆತ್ಮಘಾತ ಮಾಡ್ಕೊಳ್ಳೋದಂದ್ರೆ ನನ್ನ ನಿಜ ಸ್ವರೂಪ ಬಿಟ್ಟು ರಾವಣನ ಸ್ವರೂಪದಲ್ಲಿ ಬಂದರೆ ಅದು ಆತ್ಮಘಾತ ಆಯಿತು. ಅಲ್ಲಿಗೆ ಅದೇನಾಯಿತು? ಪಾಪದ ಘಾತದಲ್ಲಿ ಜಮಾ ಆಯಿತು. ಅಲ್ಲಿಗೆ ನಾವೇನಾಗ್ಬಿಡ್ತೀವಿ? ಮಹಾಪಾಪ ಆಗಿಬಿಡ್ತದೆ. ಸಾಥ್ ಸಾಥ್ ಅಹಿಂಸಕಾತ್ಮ ಕಭಿ ಖೂನ್ ನಹಿ ಕರ್ತಿ. ಅದರ ಜೊತೆಗೆ ಯಾರು ಅಹಿಂಸಕ ಆತ್ಮಗಳಿರ್ತಾರೋ ಅವರೆಂದೂ ಖೂನ್ ಮಾಡೋದಿಲ್ಲ. ಖೂನ್ ಕರ್ನ ಅರ್ಥಾತ್ ಖೂನ್ ಮಾಡೋದು, ಕೊಲೆ ಮಾಡೋದು ಅಂದ್ರೇನು? ಹಿಂಸೆ ಮಾಡೋದು. ಏನು ಹಿಂಸೆ ಮಾಡೋದು? तो आप में से कोई खून करते हैं? ಹೇಳ್ತಾರೆ ಬಾಬಾ. जो बाप द्वारा दिव्य बुद्धि व दिव्य विवेक व ईश्वरीय विवेक मिला है, वह मायावश, परमत्वश, कुसंगवश या परिस्थिति के वश अगर ईश्वरीय विवेक को दबाते हो तो समझो कि ईश्वरीय विवेक का खून करते हो. ಬಾಬಾ ಎಷ್ಟು ಡೇಂಜರ್ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो आप में से कोई खून करते हो, ಕೊಲೆ ಮಾಡ್ತೀರಾ. जो बाप द्वारा, ತಂದೆ ಮುಖಾಂತರ ಏನು ನಮಗೆ ದಿವ್ಯ ಬುದ್ಧಿ ಸಿಕ್ಕಿದೆ, ದಿವ್ಯ ವಿವೇಕ ಸಿಕ್ಕಿದೆ, ಈಶ್ವರ್ಯ ವಿವೇಕ ನಮಗೆ ಸಿಕ್ಕಿದೆ, ಇದು ಎಲ್ಲ ನಮಗೆ ಸಿಕ್ಕಿದೆ, ಕೊಟ್ಟಿದ್ದಾರಲ್ಲ ಬಾಬಾ. ನೀನಂದರೆ ಯಾರು ಅಂತ ಹೇಳಿದ್ದಾರೆ, ನಿನ್ನ ಗುಣ ಅಂದರೆ ಏನಂತ ಹೇಳಿದ್ದಾರೆ, ಎಲ್ಲ ಜ್ಞಾನ ನಮಗೆ ಬಾಬಾ ಕೊಟ್ಟಿದ್ದಾರೆ. ಇದ್ದಾಗ್ಯೂ ಕೂಡ ಬಾಬಾ ಎಲ್ಲ ಜ್ಞಾನ ಕೊಟ್ಟಾಗೂ ಕೂಡ ವಹ ಮಾಯಾವಶ್, ಯಾರೋ ಮಾಯೆಗೆ ವಶ ಆಗ್ತಾರೋ, ಪರಮತ ಬೇರೆದವರು ಹೇಳಿದ ಮಾತು ಕೇಳ್ತಾರೋ, ಕುಸಂಗ ಕೆಟ್ಟ ಸಂಗ ಮಾಡ್ತಾರೋ ಅದಕ್ಕೆ ವಶ ಆಗ್ತಾರೋ, ಅಥವಾ ಪರಿಸ್ಥಿತಿಗೆ ವಶ ಆಗಿ ಈಶ್ವರಿಯ ವಿವೇಕವನ್ನು, ಈಶ್ವರ ಜ್ಞಾನವನ್ನು ದಬಾ ಮಾಡಿದರೆ ಅಂದ್ರೇನು? ಅವುಗಳನ್ನು ಬಳಕೆ ಮಾಡಿದರೆ, ಬಾಬಾ ಏನೇನು ಜ್ಞಾನ ಕೊಟ್ಟಿದ್ದಾರೋ ಅವುಗಳನ್ನು ವಿವೇಕದಿಂದ ಬಳಕೆ ಮಾಡಲಿಲ್ಲ ಅಂತಂದರೆ ತಿಳ್ಕೊಳ್ರಿ, ನೀವು ಕೂಡ ಖೂನಿನೇ ಅಂತಾರೆ ಬಾಬಾ. ಇವತ್ತು ಪದ ಎಂಥ ಬಳಸಿದ್ದಾರೆ ಬಾಬಾ. ವಿವೇಕ ಖೂನ್ ಕರ್ತೆ ಹೋ, ಎದರ್ದು? ಈಶ್ವರ್ಯ ವಿವೇಕ್ ಖೂನ್. ಬಾಬನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತಂದರೆ ನೀವು ಕೂಡ ಏನೋ ಪರಮಾತ್ಮನ ಮಾತುಗಳನ್ನು ಕೊಲೆ ಮಾಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಯಾ ದಿವ್ಯ ಬುದ್ಧಿ ಕಾ ಖೂನ್ ಕರ್ತೆ ಹೋ, ದಿವ್ಯ ಬುದ್ಧಿನೂ ಕೂಡ ಏನು ಮಾಡ್ತೀವಿ? ನಿಮ್ಮ ಬುದ್ಧಿ, ನಿಮ್ಮದು ದಿವ್ಯ ಬುದ್ಧಿ, ಆ ಬುದ್ಧಿನೂ ಏನು ಮಾಡ್ತೀರಿ? ಖೂನ್ ಮಾಡ್ತೀರಾ. ಬಾದ್ ಮೇ ಫಿರ್ ಚಿಲ್ಲಾತೆ ಹೋ, ಎಲ್ಲ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀರಾ? ಚೀರ್ತೀರಾ. ಕಿ ಚಾಹತಾ ತೋ ನಹಿ ಹೂँ ಲೇಕಿನ್ ಕರ್ ಲಿಯಾ. ನನಗೇನಂಗೆ ಮಾಡ್ಬೇಕಂತ ಇಷ್ಟ ಇರಲಿಲ್ಲ, ಆದರೂ ಮಾಡಬೇಕಾಯ್ತು, ಪರಿಸ್ಥಿತಿ ಹಂಗೆ ಬಂತು ಅಂತೆಲ್ಲ ಹೇಳ್ತೀವಿ. ಬಾಬಾ ಹೇಳ್ತಾರೆ, ಮತ್ತಿನ ಏನೇನು ಮಾಡ್ತೀರಿ ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ನಾ ಚಾಹತೆ ಭೀ ಹೋ ಗಯಾ, ಇಷ್ಟ ಇಲ್ದಿದ್ರೂ ಆಗೋಯ್ತು. ಗೋಯಾ ಯಹ ಹೇ ಈಶ್ವರ್ಯ ವಿವೇಕ ಖೂನ್ ಕರ್ನಾ. ಇದೆಲ್ಲ ನೀವು ಮಾಡಿದ್ರೆ ಏನಂದಂಗ? ಈಶ್ವರ್ಯ ವಿವೇಕನ್ನೇ ಕೊಂದ ಹಾಗೆ. झूठ बोलना, चोरी करना, ठगी करना,
धोखा देना, इसको भी हिंसा व महापाप का कहा जाता है. ಸುಳ್ಳು ಹೇಳೋದು, ತುಡುಗು ಮಾಡೋದು, ಮೋಸ ಮಾಡೋದು ಇವೆಲ್ಲ ಏನು? ಹಿಂಸೆ, ಮಹಾಪಾಪ. तो तुम ब्राह्मण चोरी कौन सी करते हो? ನೀವು ಬ್ರಾಹ್ಮಣರು ಏನು ತುಡುಗು ಮಾಡ್ತೀರಾ, ಏನು ಕಳ್ತನ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. शूद्रपन के संस्कार, स्वभाव व बोल व किसी के प्रति भावना ब्राह्मण बनने के बाद कार्य में लगाते हो, वो अपनाते हो, तो गोया शूद्रों की वस्तु चोरी करते हो. ಬಾಬಾ ಇಲ್ಲಿ ಕಳ್ತನ ಮಾಡೋದು, ಸ್ಥೂಲ ವಸ್ತುಗಳನ್ನು ಕಳ್ತನ ಮಾಡೋದು ಹೇಳ್ತಾ ಇಲ್ಲ. ನೀವು ಬ್ರಾಹ್ಮಣ ಕುಲದವರಾಗಿ ಶೂದ್ರಪನದ ಸಂಸ್ಕಾರ, ಸ್ವಭಾವ, ಮಾತು, ಭಾವನೆ ಇವೆಲ್ಲ ಏನಿದಾವಲ್ಲ ಅವನ್ನ ಕಳ್ತನ ಮಾಡ್ಕೋತೀರಾ ಅಂತಾರೆ ಬಾಬಾ. ನಾವೆಲ್ಲ ಬಿಟ್ಟಿದ್ದೀವಿ. ಈಗ ಬಿಟ್ಟ ಮೇಲೆ ನಾವು ಮತ್ತೆ ನೀವು ಕ್ರೋಧ ತಗೊಳ್ತೀರಿ ಅಂತಂದರೆ, ಏನೇನೋ ಹಳೆಯ ಭಾವನೆಗಳಿದಾವೋ ಆ ಭಾವನೆಗಳನ್ನು ಮತ್ತೆ ನೀವು ಹೊಳ್ಳಿ ತಗೊಳ್ತೀರಿ ಅಂತಂದರೆ ಅದು ಏನು ಮಾಡ್ದಂಗೆ ಅಂತಾರೆ ಬಾಬಾ, ಕಳ್ತನ ಮಾಡ್ದಾಗೆ. ಬ್ರಾಹ್ಮಣ बनने के बाद कार्य में लगाते हो, ओ अपनाते हो, तो गोया ನೀವು ಬ್ರಾಹ್ಮಣ ಆದ ಮೇಲೂ ಕೂಡ ಆ ಶೂದ್ರಪನದ ಸಂಸ್ಕಾರಗಳನ್ನು ಒಳಗಡೆ ಹಾಕೋತೀರಿ ಅಂತಂದರೆ ಅದು ಏನಾಯಿತು? ಚೋರಿ ಅಂತ ಹೇಳ್ತಾರೆ ಬಾಬಾ. ಜಬ್ಕಿ ಯಹ ಬ್ರಾಹ್ಮಣೋಂ ಕಿ ವಸ್ತು ಹಿ ನಹಿ ಹೈ. ಅವು ನಿಮ್ಮ ವಸ್ತು ಏನವು? ಯಾರ ವಸ್ತು ಅವು? ಕ್ರೋಧ, ಮೋಹ, ಲೋಭ, ಕ್ರೋಧ ಯಾರು? ರಾವಣನ ವಸ್ತುಗಳು. ಅವನ್ನ ತಗೊಂಡ್ರೆ ಬೇರೆಯವರ ವಸ್ತುಗಳಾದವಲ್ಲ, ನಾನು ಆತ್ಮನ ವಸ್ತುಗಳು ಅವಲ್ಲ. ತೋ ದೂಸರೋಂ ಕಿ ವಸ್ತು ಯೂಸ್ ಕರ್ನಾ. ರಾವಣನ ವಸ್ತು ತಗೊಂಡು ನೀವು ಉಪಯೋಗ ಮಾಡ್ತೀರಿ, ಸಿಟ್ಟು ಮಾಡ್ತೀರಿ ಅಂದರೆ ಏನರ್ಥ? ಕಳ್ತನ ಮಾಡ್ದಂಗೆ ಆಯಿತು. ಕಳ್ತನ ಮಾಡೋದಂದ್ರೇನು? ಮಹಾಪಾಪ ಅಂತ ಹೇಳ್ತಾರಲ್ಲ ಬಾಬಾ. ಅರ್ಥಾತ್ ಹಿಂಸಾ ಕರ್ನ. ಶೂದ್ರಪನದ ಸಂಸ್ಕಾರಗಳನ್ನು ನೀವು ಮತ್ತೆ ಧಾರಣ ಮಾಡಿಕೊಂಡ್ರೆ ಹಿಂಸೆ. ಏನೇನು ಹಿಂಸೆ? ನನಗೂ ಹಿಂಸೆನೇ ಅಲ್ಲ ಅದು. ನನಗೂ ಹಿಂಸೆ, ಇನ್ನೊಬ್ರಿಗೂ ಹಿಂಸೆ ಮಾಡ್ತೀವಿ. ಅದನ್ನು ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಐಸೆ ಹಿ झूठ कैसे बोलते हो, कहते हो हम ट्रस्टी हैं, सब कुछ आपका है, तन मन और धन सब तेरा, फिर मैं मन में ಮೋಹವಶ್ ಹೋಕರ್ ಚಲ್ತೆ ಹೋ. ಇಲ್ಲಿ ಕೂತಾಗ ಹೇಳೋದು ಎಲ್ಲ ನಿಂದೆ ಬಾಬಾ, ನಾನು ನಿನ್ನವನೇ, ನನ್ನ ಮನಸ್ಸು ನಿಂದು, ನನ್ನ ತನ್ನಿಂದು, ನನ್ನ ದೇಹ ಎಲ್ಲ ನಿಂದು. ಮತ್ತು ಹೋದ ಕೂಡಲೇ ಮೇ 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 ಮಾಡೋರು ಯಾರು? ಯಾರು ಮಾಡ್ತಾರೆ? ಕುರಿಗಳಲ್ಲ. ಮೇ ಅಂತ ಯಾಕಂತದ? ಮೇ ಅಂದ್ರೇನು? ನಾನು ನಾನು ಆ ಥರ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮೋಹಕ್ಕೆ ವಶ ಆಗಿಬಿಡ್ತೀರಾ. तो मैंपन लाना या मेरा समझना यह भी झूठ. ನಾನು ದೇಹ ಅಂತ ಬಂತು ಅಂತಂದರೆ ಅದು ಸುಳ್ಳು ಅಂತ ಹೇಳ್ತಾರೆ ಬಾಬಾ. ಕೆಹಿನಾ ತೇರಾ ಅವ್ರ ಕರ್ನಾ ಮೇರಾ. ಹೇಳೋದು ನಿಂದು ಅಂತ ಹೇಳ್ತೀರಿ, ಮಾಡೋದೇನು ಮಾಡ್ತೀವಿ ಗೀತಕ್ಕ? ನಂದು ಅಂತ ಮಾಡ್ತೀವಿ. ಬಾಬಾ ಹೇಳ್ತಾರೆ, वायदा करते हो तुम्ही से खाऊं, तुम्ही से बैठूं, तुम्ही से बोलूं और तुम्ही से सर्व संबंध निभाऊं, लेकिन प्रैक्टिकल में ಬಾಬಾಗೆ ವಾಯ್ದಾ ಮಾಡ್ತೀವಿ, ಪ್ರಮಾಣ ಮಾಡ್ತೀವಿ. ಏನಂತ? ಬಾಬಾ ನಿನ್ನ ಜೊತೆನೇ ಊಟ ಮಾಡ್ತೀವಿ, ನಿನ್ನ ಜೊತೆನೇ ಕೂತ್ಕೊಳ್ತೀವಿ, ನಿನ್ನ ಜೊತೆನೇ ಮಾತಾಡ್ತೀವಿ, ನಿನ್ನ ಎಲ್ಲ ಸಂಬಂಧದಲ್ಲಿ ನಿನ್ನನ್ನೇ ತಗೊಳ್ತೀವಿ ಅಂತ ಎಲ್ಲ ಮಾಡ್ತೀವಿ. ಆದರೆ ಪ್ರಾಕ್ಟಿಕಲ್ನಲ್ಲಿ ಬಂದಾಗ ಅನ್ಯ ಆತ್ಮಾओं से भी संबंध व संपर्क रखते हो. ಬೇರೆ ಆತ್ಮಗಳನ್ನು ಸಂಬಂಧದಲ್ಲಿ ತಗೊಂಡು ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. ಸಂಬಂಧದಲ್ಲಿ ಯಾರನ್ನು ತರಬೇಕು? ಒಬ್ಬ ತಂದೆ ಶಿವ ಬಾಬಾ. ಅದು ಸುಮ್ಮನೆ ನಿಮಿತ್ತ ವ್ಯವಹಾರಕ್ಕಾಗಿ ಮಾಡುವಂಥದ್ದು ಹೊರಗಿನ ಆತ್ಮಗಳ ಜೊತೆ. ಬಾಬಾ ಹೇಳ್ತಾರೆ, बाप की स्मृति के बजाय अन्य स्मृति भी साथ साथ रखते हो. ತಂದೆ ಸ್ಮೃತಿ ಜೊತೆಗೆ ಬೇರೆ ಆತ್ಮಗಳನ್ನು ಸ್ಮೃತಿ ತಗೊಂಬರ್ತೀರಾ. ಅಂದರೆ ಅವ್ರು ಮಾತಾಡಿದ್ದು, ಅವ್ರು ನನಗೆ ಬೈದಿದ್ದು, ಹೊಗಳಿದ್ದು ಎಲ್ಲನೂ, ಒಳ್ಳೆಯದನ್ನು
ಕೆಟ್ಟದ್ದನ್ನು ಎರಡೂ ಅವ್ರದ್ದು ತಲೆಗೆ ತಗೋತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, स्मृति के बजाय अन्य स्मृति भी साथ साथ रखते हो तो यह भी खून हुआ. ನೋಡ್ರಿ ಬಾಬಾ, ಟೋಟಲಾಗಿ ಎಲ್ಲ ಏನಿದೀವಿ ನಾವು. ಬಾಬಾ ಹೇಳ್ತಾರೆ, ಬಾಬಾನೊಬ್ಬನ ಬಿಟ್ಟು ಬೇರೆ ಆತ್ಮಗಳ ಸ್ಮೃತಿ ತಗೊಂಡು ಬಂದ್ರೂ ಕೂಡ ಅದು ಖೂನ್ ಅಂತ ಹೇಳ್ತಾರೆ ಬಾಬಾ. ವಾಯ್ದಾ ಹೇ ಕಿ ಮೇರಾ ತೋ ಏಕ್ ಬಾಪ. ವಾಯ್ದಾ ಏನು ಮಾಡಿದ್ರು? ನನ್ನವಂದರೆ ಒಬ್ಬ ತಂದೆ, ಬೇರೆ ದೂಸರಾನ ಕೋಯಿ. ಅಗರ್ ವಹ ನಹಿ ನಿಭಾತೆ ತೋ ಯಹ ಭಿ ಝೂಠ್ ಹುವಾ. ಹೇಳೋದೊಂದು ಮಾಡೋದೊಂದು ಮಾಡ್ತಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ ನೀವು. ಐಸೆ ಹಿ ಧೋಕಾ ಅವ್ರು ಠಗಿ ಕೌನ್ಸಿ ಕರ್ತೆ ಹೋ. ಇದೇ ಥರ ಮತ್ತೆ ಮೋಸನೂ ಮಾಡ್ತೀರಾ. ಏನು? ಸಬ್ಸೆ ಬಡಾ ಧೋಕಾ ಸ್ವಯಂ ಕೋ ದೇತೆ ಹೋ ಕಿ ಸಬ್ಸೆ ಬಡಾ ಧೋಕಾ, ಎಲ್ಲದಕ್ಕಿಂತ ದೊಡ್ಡ ಮೋಸ ನಿಮಗೆ ನೀವೇ ಮಾಡ್ಕೊಳ್ತೀರಾ. ಏನು? जो जानते हुए मानते हुए फिर भी स्वयं को श्रेष्ठ प्राप्ति से ವಂಚಿತ್ कर देते हो. ಗೊತ್ತಿದೆ ಎಲ್ಲ ನಮಗೆ ಇದು ಮೋಸ ಮಾಡ್ಕೊಳ್ಳಿಕತ್ತೀವಿ. ಇದೆಲ್ಲ ತಿಳ್ಕೊಂಡು ಮತ್ತು ನೀವು ಶ್ರೇಷ್ಠ ಪ್ರಾಪ್ತಿಯಿಂದ ಏನಾಗ್ಬಿಡ್ತೀರಾ? ವಂಚಿತ ಆಗ್ತೀರಾ. ನಿಮಗೆ ನೀವೇ ಮೋಸ ಮಾಡ್ಕೋತೀರಾ. ಯಹ ಹುವಾ ಸ್ವಯಂ ಕೋ ಧೋಕಾ ದೇನಾ. ನಾವು ಬೇರೆದವ್ರಿಗೆ ಧೋಕಾ ಕೊಡ್ತಿಲ್ಲ. ಯಾರಿಗೆ ಧೋಕಾ ಕೊಟ್ಕೊಳಿಕತ್ತೀವಿ? ನಮಗೆ ನಾವೇ ಮೋಸ ಮಾಡ್ಕೊಳಿಕತ್ತೀವಿ. ಧೋಕೆ ಕಿ ನಿಶಾನಿ ಹೇ ಜಿಸ್ಸೆ ದುಃಖ ಕಿ ಪ್ರಾಪ್ತಿ ಹೋತಿ ಹೇ. ಧೋಕೆಯ ಲಕ್ಷಣ ಏನು? ಸುಮ್ಮನೆ ನಮಗೇನಾಗಕ್ಕೆ ಶುರು ಆಗ್ತದೆ? ಒಳಗಡೆ ದುಃಖ ಆಗಕ್ಕೆ ಶುರು ಆಗ್ತದೆ. ಬಾಬಾ ಹೇಳ್ತಾರೆ, ಸಾಥ್ ಸಾಥ್ ಬ್ರಾಹ್ಮಣ್ ಪರಿವಾರ ಮೇ ಧೋಕಾ ದೇತೆ. ಅದರ ಜೊತೆಗೆ ನೀವು ಪರಿವಾರದವ್ರಿಗೂ ಏನು ಮಾಡ್ತೀರಾ? ಮೋಸ ಮಾಡ್ತೀರಾ. कहना एक और करना दूसरा. अपनी कमजोरी को छुपाकर बाहर से अपना नाम बाला करना या अपने को अच्छा पुरुषार्थी सिद्ध करना. ಹೇಳೋದು ಹೊರಗಡೆ ಏನು ಮಾಡ್ತೀರಾ? कहना एक, ಹೇಳೋದೊಂದು ಮಾಡೋದು ಇನ್ನೊಂದು. ತಮ್ಮ ಕಮ್ಜೋರಿಗಳನ್ನು ಮುಚ್ಚಿಟ್ಕೊಂಡು ಹೊರಗಡೆ ತಮ್ಮ ಹೆಸರು ಪ್ರಸಿದ್ಧಿಗಾಗಿ ಏನು ಮಾಡ್ತೀರಾ? ನಾವು ಭಾಳ ಒಳ್ಳೆಯ ಪುರುಷಾರ್ಥಿಗಳಿದ್ದೀವಿ ಅಂತ ಸಿದ್ಧ ಮಾಡಿ ತೋರಿಸ್ತೀವಂತೆ. ಯಹ ಏಕ್ ದೂಸರೆ ಕೋ ಧೋಕಾ ದೇತೆ ಹೋ. ನೀವೆಲ್ಲರಿಗೂ ಏನು ಮಾಡ್ದಂಗೆ? ಮೋಸ ಮಾಡ್ದಂಗೆ. ಕೋಯಿ ಭಿ ಗಲ್ತಿ ಕರ್ಕೆ छिपाना ಯಹ ಭಿ ಧೋಕಾ ದೇನಾ ಹೇ ವಾ ಠಗಿ ಕರ್ನಾ ಹೇ. ಏನಾದರೂ ತಪ್ಪು ಮಾಡಿದ್ರೆ ಮುಚ್ಚಿಟ್ಕೊಂಡ್ರೆ ಅದನ್ನು ಯಾರಿಗೂ ಹೇಳದೇನೆ ಅದು ಠಗಿ ಮಾಡ್ದಂಗೆ ಅಂತ, ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ. ತೋ ಡಬಲ್ ಅಹಿಂಸಕ ಅರ್ಥಾತ್, ಡಬಲ್ ಅಹಿಂಸಕ ಅಂತಂದ್ರೇನು? पुण्यात्मा महानात्मा जिससे कोई प्रकार का पाप न हो. ಯಾವುದೇ ತರಹದ ಪಾಪ ಆಗಬಾರ್ದು. ऐसे अपने को चेक करो कि आत्मा की सर्वश्रेष्ठ स्टेज जो अभी सुनाई वह कहाँ तक धारण की है. ಈಗ ನೀವೇನು ಮಾಡಬೇಕು ಅಂತಾರೆ ಬಾಬಾ, ಈಗ ನಿಮ್ಮನ್ನು ನೀವು ಆತ್ಮಗಳು ಚೆಕ್ ಮಾಡಿಕೊಡ್ರಿ. ಎಷ್ಟು ಶ್ರೇಷ್ಠ ಆಗಿದ್ದೀರಾ, ಎಷ್ಟು ಧಾರಣೆ ಮಾಡ್ಕೊಂಡಿದ್ದೀರಾ, ಎಷ್ಟು ತಪ್ಪು ಮಾಡ್ತೀರಿ. ಐಸೆ ಸರ್ವಶ್ರೇಷ್ಠ ಆತ್ಮಾओं का ಬಾಪ್ ಭೀ ಗಾಯನ್ ಕರ್ತೆ ಹೇ. ಇಂಥ ಶ್ರೇಷ್ಠಾತ್ಮಗಳನ್ನ ಬಾಬಾ ಏನು ಮಾಡ್ತಾರೆ? ಗಾಯನ ಮಾಡ್ತಾರೆ. तो आज ऐसे बच्चों का गुणगान कर रहे थे वा माला सुमिरन कर रहे थे. ಬಾಬಾ ನಾವು ಮಕ್ಕಳ ಮಾಲೆಯನ್ನು ಜಪ ಮಾಡ್ತಿದ್ರಂತೆ. ಅಚ್ಚಾ, ऐसे सर्व महान सर्व योग्यताएं संपन्न गायन और पूजन योग्य और डबल अहिंसक बच्चों को बाप दादा का याद प्यार और नमस्ते. नमस्ते बाबा, नमस्ते. मुरली सार, इस संगम युग पर तुम बच्चे डबल महिमा के अधिकारी बनते हो. एक बाप समान गुण और शक्तियों के मास्टर सागर बनते हो. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ನಿಮ್ಮದು ಡಬಲ್ ಮಹಿಮೆಗೆ ಅಧಿಕಾರಿಯಾಗಿದ್ದೀರಾ. ಒಂದು ತಂದೆ ಸಮಾನ ಗುಣ ಮತ್ತು ಶಕ್ತಿಗಳ ಮಾಸ್ಟರ್ ಸಾಗರ ಆಗಿದ್ದೀರಾ. ಜೊತೆಗೆ ಆತ್ಮನ ಸರ್ವಶ್ರೇಷ್ಠ ಸ್ಥಿತಿಯ ಮಹಿಮೆಯೂ ಕೂಡ ಇದೆ. ಸರ್ವಗುಣ ಸಂಪನ್ನ, ಸೋಲಾಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಸಂಪೂರ್ಣ ಅಹಿಂಸಕ್
और मर्यादा पुरुषोत्तम के योग्य बनते हो। सेकेंड पॉइंट, 16 कला संपन्न बनने के लिए सर्व कर्मेंद्रियों और सर्वात्मिक शक्तियों पर अधिकार चाहिए। 16 ಕಲೆಗಳ ಸಂಪನ್ನ ನಾವಾಗಬೇಕು ಅಂತಂದರೆ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ನಮಗೇನಿರಬೇಕು? ಅಧಿಕಾರ. ಅಂದರೆ ಅವು ನಾವು ಹೇಳ್ದಂಗೆ ಕೇಳಬೇಕು. ಕರ್ಮೇಂದ್ರಿಯಗಳು ಹೇಳ್ದಂಗೆ ನಾವು ಕೇಳಿದ್ರೆ ದಾಸಿಗಳು ಆದಂಗೆ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, जिस व्यक्ति में सर्व विकार सर्व वंश सहित अंश मात्र स्वपन मात्र में भी न हो उसको कहेंगे ಸಂಪೂರ್ಣ ನಿರ್ವಿಕಾರಿ. ಯಾವ ವ್ಯಕ್ತಿಗಳಲ್ಲಿ ಎಲ್ಲ ವಿಕಾರಗಳೇನಿದಾವಲ್ಲ ಸರ್ವವಂಶ ಸಹಿತವಾಗಿ ಅವೇನಾಗಿರಬೇಕು? ಹೋಗ್ಬಿಟ್ಟಿರಬೇಕು. ಒಂದು ಅಂಶನೂ ಇರಬಾರ್ದು, ಕನಸಿನಲ್ಲೂ ಬರಬಾರ್ದು. ಅಂಥವ್ರಿಗೆ ಏನಂತ ಹೇಳ್ತಾರೆ ಬಾಬಾ? ಸಂಪೂರ್ಣ ನಿರ್ವಿಕಾರಿ. अमृत वेले से लेकर रात के सोने तक हर संकल्प, अमृत ವೇಳೆಯಿಂದ ರಾತ್ರಿ ಮಲಗೋವರೆಗೂ ನನ್ನ ಪ್ರತಿ ಸಂಕಲ್ಪ, ಪ್ರತಿ ಸಮಯ, ಪ್ರತಿ ಮಾತು, ಪ್ರತಿ ಕರ್ಮ, ಪ್ರತಿ ಹೆಜ್ಜೆ ಹೆಜ್ಜೆನಲ್ಲಿನೂ ಕೂಡ ಈಶ್ವರೀಯ ಮರ್ಯಾದೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे व्यक्ति को ही मर्यादा पुरुषोत्तम कहेंगे. 5 डबल अहिंसक अर्थात ಡಬಲ್ ಅಹಿಂಸಕ ಅಂದರೆ ಏನು ಹೇಳಿದ್ರು ಬಾಬಾ? अपवित्रता अर्थात काम महाशत्रु स्वपन में भी वार न करे, सदा भाई भाई की सहज स्मृति रहे. ऐसे डबल अहिंसक अपने संपूर्ण सतो प्रधान स्टेज से गिरकर आत्मघात नहीं करना. अच्छा, ओम शांति.